ನಿಮಗೆ ಯಾವ ಕಾಲ್ ಬಂದ್ರು ನೀವೇ ಕಾಲ್ ಮಾಡಿದ್ರು ಸ್ಪೀಕರ್ ಆನ್ ಮಾಡೇ ಮಾತಾಡಬೇಕು. ಆಯ್ತು. ಗಾಡಿ ನಿಲ್ಸಯ್ಯ. ಇಬ್ರು ಕೆಳಗಿಳಿರಿ. ಬನ್ನಿ ಬನ್ನಿ. ಎಲ್ಲಿಗೆ ಸವಾರಿ? ಅದು ಹೆಬ್ಬಾಳಕ್ಕೆ ಸರ್. ಹೆಬ್ಬಾಳಕ್ಕೆ ಈ ರೂಟಲ್ಲಿ ಹೋಗ್ತಿದ್ಯಾ? ಏನಮ್ಮ ಈ ಆಟೋ ಡ್ರೈವರ್ ನಿಂಗೆ ಗೊತ್ತಿರೋನಾ? ಗೊತ್ತು ಸರ್. ಯಾಕೆ ಸರ್? ಇಲ್ಲಮ್ಮ, ಇವನ್ ನೋಡಿದ್ರೆ ಗಡ್ಡ ಗಿಡ್ಡ ಬಿಟ್ಟು ಒಳ್ಳೆ ಕಳ್ಳನ್ ತರ ಇದ್ದಾನೆ. ಏನಾದ್ರೂ ಕಿಡ್ನಾಪ್ ಮಾಡ್ತಿದ್ದಾನ ಅಂತ ಕೇಳಿದ. ಸರ್ ಏನು ನಾನು ಕಿಡ್ನಾಪ್ ಮಾಡ್ತಾ ಇದ್ದೀನಾ? ಹೌದು ಕಣಯ್ಯ, ರಿಮೋಟ್ ಏರಿಯಾ ಬೇರೆ, ರೋಡಲ್ಲಿ ಯಾರೂ ಇಲ್ಲ, ನೈಟ್ ಟೈಮ್ ಆಗಿದೆ, ಜೊತೆಲಿ ಹುಡುಗಿ ಬೇರೆ ಇದ್ದಾಳೆ. ಏನಮ್ಮ ನೀನೇ ಹೇಳು, ನೀನ್ ಕಿಡ್ನಾಪ್ ಮಾಡ್ತೀಯಾನ ಏನೋ? ಸರ್, ಇವರೇ ನನ್ನ ರೆಗ್ಯುಲರ್ ಆಗಿ ಕರ್ಕೊಂಡು ಹೋಗೋ ಡ್ರೈವರ್ ಸರ್. ನನ್ನ ಹತ್ರ ತುಂಬಾ ಬೇಡ್ಕೊಂಡಿದ್ರಿಂದ ನನಗೆ ಅಯ್ಯೋ ಅನ್ಸಿ ಇವ್ರಿಗೆ ಕೆಲಸ ಕೊಟ್ಟಿದ್ದೀನಿ ಸರ್. ಸರ್, ಮನುಷ್ಯ ನೋಡಕ್ಕೆ 6 ಅಡಿ ಏನೋ ಇದ್ದಾನೆ, ಆದ್ರೆ ಮುಖ ನೋಡಿದ್ರೆ ಸ್ವಲ್ಪ ಡೌಟ್ ಬರುತ್ತಲ್ವಾ? ಫೇಸ್ ಸ್ವಲ್ಪ ಸ್ಟ್ರಾಂಗ್ ಸರ್, ಆದ್ರೆ ಬೇಸ್ ಸ್ವಲ್ಪ ವೀಕು ಸರ್. ಹುಷಾರಾಗಿ ಕರ್ಕೊಂಡು ಹೋಗು. ಸರಿ ಸರ್. ಏನಮ್ಮ ಏನಾದ್ರೂ ತೊಂದರೆ ಕೊಟ್ರೆ ಸ್ಟೇಷನ್ಗೊಂದು ಫೋನ್ ಮಾಡು, ಆಮೇಲೆ ನೋಡ್ಕೋತೀನಿ. ಏ ಕಾನ್ಸ್ಟೇಬಲ್ ಸರ್, ಈ ಗಾಡಿ ನಂಬರ್ ನೋಟ್ ಮಾಡ್ಕೊಳೋ, ಹೆಚ್ಚು ಕಮ್ಮಿ ಆದ್ರೆ ಬೇಕಾಗತ್ತೆ. ಸರಿ ಸರ್. ಸರಿಮಾ, ತೊಂದರೆ ಆದ್ರೆ ಫೋನ್ ಮಾಡು, ನಾನು ನೋಡ್ಕೋತೀನಿ. ಸರಿ ಸರ್. ಸರಿ, ನೀವು ಹೊರಡಿ. ಗಾಡಿ ಎತ್ತೋ. ಯಾರಾದ್ರೂ ಡೌಟ್ಫುಲ್ ಆಗಿ ಓಡಾಡ್ತಿದ್ರೆ ಹೇಳಿ. ಓವರ್. ಯೋ, ನೆಟ್ಟಲ್ಲಿ ನೋಡ್ದೆ ಈ ಏರಿಯಾದಲ್ಲೆಲ್ಲೋ ರಾತ್ರಿ 1 ಗಂಟೆಗೆ ಬಿಸಿ ಬಿಸಿ ಬಿರಿಯಾನಿ ಸಿಗತ್ತಂತಲ್ಲ? ಅದೆಲ್ಲ ನನಗೆ ಗೊತ್ತಿಲ್ಲ. ಏನಯ್ಯ, ನೀನ್ ಈ ಊರ್ನವನೇ ಅಲ್ವಾ? ಇಷ್ಟು ಗೊತ್ತಿಲ್ವಾ? ಅದು ಏನಂದ್ರೆ ನಿಮಗ್ ಗೊತ್ತಿದೆ ಅನ್ನೋದು ನನಗೆ ಗೊತ್ತಿಲ್ಲ, ಅದನ್ನ ಹೇಳಕ್ ಬಂದೆ. ಸರಿ, ಅಲ್ಲಿಗೆ ಹೋಗು, ನನಗೆ ಹೊಟ್ಟೆ ಹಸಿದಿದೆ. ನಿಮ್ದು ಹೊಟ್ಟೆನೋ ಡ್ರಮ್ಮ? ಇಡ್ಲಿ, ದೋಸೆ, ಮೊಟ್ಟೆ ದೋಸೆ, ಕುಲ್ಫಿ ಇಷ್ಟೆಲ್ಲ ತಿಂದು ಈಗ ನಿಮಗ್ ಬಿರಿಯಾನಿ ಬೇರೆ ಬೇಕಾ? ಯೋ, ಆಟ ಆಡ್ದೆ ತಾನೆ, ಹಾಗಾಗಿ ಎನರ್ಜಿ ಪೂರ್ತಿ ಹೋಯ್ತು. ಹಸಿತಿದೆ ಕಣಯ್ಯ, ಬೇಗ ಹೋಗು. ಓ ಓಕೆ ಓಕೆ. ಅಯ್ಯೋ ಹಸಿತಾ ಇದೆ. ಅಣ್ಣ, ಬಿರಿಯಾನಿ ಇದೆಯಾ? ಇದೆ ಸರ್. ಮೊದಲು ನನಗೊಂದು ಪ್ಲೇಟ್ ಬಿರಿಯಾನಿ ಕೊಡಿ, ಆಮೇಲೆ ಉಳಿದ್ರೆ ಇವಳು ಕೊಡಿ. ಓಕೆ, ತಗೊಳ್ಳಿ. ಥ್ಯಾಂಕ್ ಯು. ಅಯ್ಯೋ ಹಸು. ತಗೊಳ್ಳಿ ಮೇಡಮ್. ಬಿರಿಯಾನಿಗೆ ದುಡ್ಡು ಕೊಡು. ಇದನ್ನು ನಾನೇ ಕೊಡ್ಬೇಕಾ? ಕೊಡ್ತೀನಿ. ತಗೊಳ್ಳಿ ಅಣ್ಣ. ಓಕೆ ಸರ್. ನಿಮ್ಮಿಂದ ನನ್ನ ಪರ್ಸೇ ಖಾಲಿ. ಎಷ್ಟು ಖರ್ಚಾಯ್ತು ಒಂದು ದಿನಕ್ಕೆ?
ನನಗಷ್ಟೆ ನೀನು ಕೊಡುವಾಗ ಪಾಠ ಹೃದಯನೇ ನನ್ನ ಗುರುದಕ್ಷಿಣೆ ತುಟಿ ಕಚ್ಚಿ ಆಹಾ ಬರುವಾಗ ನೀನು ನನಗಂತೂ ಬೇಕು ಹಿತರಕ್ಷಣೆ ಕನಸಂತೂ ಈಗ ಚಿರಪರಿಚಿತ ಊರು ಹುಚ್ಚಾದರೆ ಪೂರ್ತಿ ಹೊಣೆಗಾರರು ಯಾರು ದಯ ಪಾಲಿಸು ಕಿರು ಕಾಳಜಿ ಏನಿಲ್ಲ ನೀನು ಬಗೆಹರಿಯದ ಹಾಡು ನೀನು ಬಗೆಹರಿಯದ ಹಾಡು ನೋಡು ಹದಿಹರೆಯದ ಬಾಡು ಆಹಾ ಮರೆಯಕ್ಕಾಗ್ದಿರೋ ಒಂದು ಒಳ್ಳೆ ರಾತ್ರಿ. ಹಾಗೆಲ್ಲ ಹೇಳ್ಬೇಡ, ಈ ದಿನ ಇಲ್ಲಿಗೆ ಮರ್ತ್ ಬಿಡು. ಯಾಕ್ರಿ ಇನ್ನೊಂದ್ಸಲಿ ಚಾನ್ಸ್ ಸಿಗಲ್ವಾ? ಚಾನ್ಸೇ ಇಲ್ಲ. ಹೌದು, ನೈಟ್ ಪೂರ್ತಿ ನಿಮ್ ಜೊತೆಗಿದ್ರೆ ಬೆಳಗ್ಗೆ ಏನೋ ಸರ್ಟಿಫಿಕೇಟ್ ಕೊಡ್ತೀನಿ ಅಂತ ಹೇಳಿದ್ರಿ. ಪರವಾಗಿಲ್ಲ, ನೀನು ಒಳ್ಳೆಯವನೇ. ನನಗೆ ನಿಮ್ ಸರ್ಟಿಫಿಕೇಟ್ ಎಲ್ಲ ಬೇಡ, ನಿಮ್ ಹೆಸರು ಹೇಳಿ ಸಾಕು. ನನಗ್ ಲೇಟ್ ಆಯ್ತು, ನಾನು ಹೋಗ್ತೀನಿ. ಏ ಹಲೋ ಹಲೋ ಹಲೋ, ಅಲ್ಲ ಹೇಳೋಗ್ಬೋದಲ್ಲ. ಯಾಕೆ ಹೆಸರು ಅಂತಿದ್ಯಾ? ನನ್ನ ಹೆಸರು ನಿನಗೆ ಯಾಕೆ? ಏನ್ರಿ ಈ ತರ ಕೇಳ್ತೀರಾ? ಒಂದು ಮಗು ಈ ಭೂಮಿಗೆ ಬಂದಿದ ತಕ್ಷಣನೇ ಊಟ ಕೊಡಕ್ ಮುಂಚೆನೆ ಹೆಸರಿಡ್ತಾರೆ. ಇದರಿಂದನೇ ಅರ್ಥ ಆಗಲ್ವಾ? ಒಬ್ಬ ಮನುಷ್ಯನ್ಗೆ ಊಟಕ್ಕಿಂತ ಹೆಸರೇ ಮುಖ್ಯ. ಹೆಸರು ಹೇಳಿ. ನಾ ಹೇಳಲ್ಲ. ನೀವು ಹೇಳಿಲ್ಲ ಅಂದ್ರೆ ನೀವು ಸಿಕ್ದಾಗ್ಲೆಲ್ಲ ನಿಮ್ಮನ್ನ ತಟ್ಟೆ ಇಡ್ಲಿ, ಮೊಟ್ಟೆ ದೋಸೆ, 3 ಗಂಟೆ ಬಿರಿಯಾನಿ ಹಿಂಗೆಲ್ಲ ಕರಿಬೇಕಾಗುತ್ತೆ. ಐ ಡೋಂಟ್ ಕೇರ್, ಬರ್ತೀನಿ. ಒಂದ್ ನಿಮಿಷ, ಮೊಟ್ಟೆ ದೋಸೆ ನಿಮ್ ಹೆಸರು ಹೇಳಿ ಹೋಗ್ರಿ. ನಿಮಗೋಸ್ಕರ ಪೆಟ್ರೋಲ್ ಹಾಕ್ಸಿ ನೈಟ್ ಪೂರ್ತಿ ಆಟೋದಲ್ಲಿ ಕರ್ಕೊಂಡು ಸುತ್ತಾಡಿದೀನಿ, ಅದಕ್ಕೋಸ್ಕರ ಏನಾದ್ರು ಹೇಳ್ಬಾರ್ದಾ? ಅದಕ್ಕೆ ದುಡ್ಡು ಕೇಳು, ಕೊಡ್ತೀನಿ. ಹೆಸರೆಲ್ಲ ಕೇಳಿದ್ರೆ ಹೇಳಲ್ಲ.